ಎಲ್ರಿಗೂ ನಮಸ್ಕಾರ. ನಾನು ಶಶಾಂಕ ಹಿಂದೂ. ಸರಿಗನ್ನಡ ವಿಶೇಷ ಸಂಚಿಕೆಯ ಮೊದಲನೆಯ ಪದ ಯಾವುದು ಅಂತ ಹೇಳಿದ್ರೆ ಅದು ಪುಂಖಾನುಪುಂಖ ಅಂತ ಹೇಳಿ. ಅನೇಕ ಬಾರಿ ಈ ಪದವನ್ನು ನಾವು ಯಾರೋ ಮಾತಾಡಬೇಕಾದ್ರೆ ಕೇಳಿರ್ತೀವಿ ಅಥವಾ ನಾವೇ ಯಾವಾಗಲಾದರೂ ಮಾತಾಡಬೇಕಾದ್ರೆ ಬಳಸಿರ್ತೀವಿ. ಆದರೆ ನಿಜವಾಗ್ಲೂ ಈ ಪದದ ಅರ್ಥ ಎಷ್ಟು ಜನಕ್ಕೆ ಗೊತ್ತು ಅಂತ ಹೇಳಿದ್ರೆ ಅನೇಕ ಜನರಿಗೆ ತಿಳಿದಿರೋದಿಲ್ಲ. ಕೆಲವೊಮ್ಮೆ ಯಾವಾಗ ಕೇಳಿರ್ತೀವಿ ಅಂತ ಹೇಳಿದ್ರೆ ಪತ್ರಕರ್ತರು ಪುಂಖಾನುಪುಂಖವಾಗಿ ಪ್ರಶ್ನೆಯನ್ನು ಕೇಳಿದ್ರು, ಗುರುಗಳು ಪುಂಖಾನುಪುಂಖವಾಗಿ ಉಪದೇಶವನ್ನು ಮಾಡಿದ್ರು, ಅವನು ಯಾರೋ ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ತಾನೆ. ಸೊ ಈ ರೀತಿಯಾದಂತಹ ಒಂದು ಸನ್ನಿವೇಶಗಳಲ್ಲಿ ಈ ಪದವನ್ನು ಬಳಸಿರೋದನ್ನು ಕೇಳಿರ್ತೀವಿ. ಆದರೆ ನಿಜವಾಗ್ಲೂ ಈ ಪದದ ಅರ್ಥ ಏನು ಅಂತ ಹೇಳಿದ್ರೆ, ಪುಂಖ ಅಂತ ಹೇಳಿದ್ರೆ ಈ ಬಾಣದ ಹಿಂದೆ ಒಂದು ಜುಟ್ಟಿದ್ದಾಗೆ ಇರುತ್ತಲ್ಲ, ಒಂದು ನಾರಿದ್ದಾಗಿರುತ್ತಲ್ಲ, ಅದನ್ನು ಪುಂಖ ಅಂತ ಹೇಳಿ ಕರೀತಾರೆ. ಸೊ ಒಂದು ಬಾಣದ ಹಿಂದೆ ಪುಂಖ, ಅನುಪುಂಖ ಅಂದರೆ ಪುಂಖದ ಹಿಂದೆ ಪುಂಖ ಅಂತ ಅಂದರೆ ಒಂದು ಬಾಣದ ಹಿಂದೆ ಒಂದು ಬಾಣವನ್ನು ಬಿಡುವಂತಹದ್ದನ್ನು ಪುಂಖಾನುಪುಂಖ ಅಂತ ಕರೀತಾರೆ. ಸೊ ಯಾವ ಜಾಗದಲ್ಲಿ ಈ ಪದವನ್ನು ಬಳಸಬೇಕು ಅಂತ ಹೇಳಿದ್ರೆ ಒಂದರ ಹಿಂದೆ ಒಂದು ಪ್ರಶ್ನೆ ಕೇಳೋದು, ಒಂದರ ಹಿಂದೆ ಒಂದು ಮಾತಾಡೋದು, ಒಂದರ ಹಿಂದೆ ಒಂದು ಉಪದೇಶವನ್ನು ನೀಡೋದು. ಸೊ ಈ ಥರದ ಸನ್ನಿವೇಶ ಇರುವಂತಹ ಸಮಯದಲ್ಲಿ ಈ ಪದವನ್ನು ಬಳಸಬೇಕು.